ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋ ಶುರು ಮಾಡೋಣ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಟೆಕ್ ಬೈ ರಾಮ್ ಯೂಟ್ಯೂಬ್ ಚಾನಲ್. ನಾನು ರಾಮಚಂದ್ರ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ತಿಳಿಸ್ಕೊಡ್ತಾ ಇದ್ದೇನೆ ಅಂತಂದ್ರೆ, ತುಂಬಾ ಜನ ಬೇಗ ಗ್ರೋ ಆಗ್ಬೇಕಂತ ತಮ್ಮ ಯೂಟ್ಯೂಬ್ ಅಲ್ಲಿ ಈ ಒಂದು ಕೆಲಸ ಮಾಡ್ತಾರೆ. ಸೊ ಈ ಒಂದು ಕೆಲಸ ಮಾಡೋದ್ರಿಂದ ನಿಮ್ಮ ಯೂಟ್ಯೂಬ್ ಮುಂದೆ ಬೆಳೆಯಕ್ಕಾಗಲ್ಲ, ಸೊ ಮುಂದೆ ಗ್ರೋ ಕೂಡ ಆಗಲ್ಲ. ಸೊ ಅದು ಯಾವುದು ಏನು ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕಣ್ಣ ತನಕ ಸ್ಕಿಪ್ ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕಿಂತ ಮುಂಚೆ ಯಾರನ್ನ ಚಾನಲ್ ಫಸ್ಟ್ ಟೈಮ್ ಮಾಡ್ತಿದ್ರು ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಆಲ್ ಅಂತ ಒತ್ತಿ, ನೀವು ಆಲ್ ಅಂತ ಒತ್ತೊಂದು ನಾನು ಹಾಕುವಂತ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಮೊದಲು ನಿಮಗೆ ಬಂದು ತಲುಪುತ್ತೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಎಸ್ ಏನಪ್ಪಾ ಅಂತಂದ್ರೆ, ತುಂಬಾ ಜನಗಳಿಗೆ ತುಂಬಾ ಬೇಗ ಗ್ರೋ ಆಗಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಅದು ತಪ್ಪಲ್ಲ, ಪ್ರತಿಯೊಬ್ಬ ಯೂಟ್ಯೂಬರ್ಗೂ ಇರುವಂತಹ ಆಸೆ ಇದು. ಸೊ ಹಾಗಂತ ಈ ಒಂದು ಶಾರ್ಟ್ಕಟ್ ರೀತಿಯಲ್ಲಿ ಹೋಗೋದ್ರಿಂದ ನಮ್ಮ ಚಾನಲ್ ಗ್ರೋ ಆಗಲ್ಲ. ನಮ್ಮ ಒಂದು ಯೂಟ್ಯೂಬ್ನ ರೂಲ್ಸ್ ಏನಿದೆ ಅದು ಕಂಪ್ಲೀಟ್ ಆಗುತ್ತೆ, ಬಟ್ ಮುಂದೆ ನಮ್ಮ ಚಾನಲ್ ಗ್ರೋ ಆಗಲ್ಲ. ಸೊ ನಾನು ಯಾವ್ದ್ರ ಬಗ್ಗೆ ಮಾತನಾಡ್ತಿದ್ದೇನೆ ಅಂತಂದ್ರೆ, ಬೇಗ ನಿಮ್ಮ ಒಂದು ಚಾನಲ್ನ ವಾಚ್ ಅವರ್ಸ್ ಮತ್ತೆ ಸಬ್ಸ್ಕ್ರೈಬರ್ಸ್ ಅನ್ನ ಕಂಪ್ಲೀಟ್ ಮಾಡೋಕ್ಕೆ ಈ ಒಂದು ಅಡ್ಡದಾರಿನ ತುಂಬಾ ಜನ ಮಾಡ್ತಾರೆ. ಸೊ ಅದು ತಪ್ಪು ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ಸೊ ಏನಪ್ಪಾ ಅಂತಂದ್ರೆ, ಒಬ್ಬೊಬ್ರದ್ದು ಯಾವ ರೀತಿ ಇರುತ್ತೆ ಅಂದ್ರೆ, ಬೇಗ 1,000 ಸಬ್ಸ್ಕ್ರೈಬರ್ಸ್ ಮತ್ತೆ 4,000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಿಬಿಡುತ್ತೆ. ಆದ್ರೆ ಇನ್ನು ಕೆಲವ್ರದ್ದು ಏನಾಗುತ್ತೆ ಅಂತಂದ್ರೆ, ತುಂಬಾ ದಿನಗಳ ತಗೋತೆ, ವರ್ಷಗಳ ತಗೋತೆ. ಒಂದು ರೂಲ್ಸ್ ಏನಿದೆ, 4,000 ವಾಚ್ ಅವರ್ಸ್ ಮತ್ತೆ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗೋಕ್ಕೆ ತುಂಬಾ ದಿನ ಬೇಕಾಗುತ್ತೆ. ಇನ್ನು ಕೆಲವ್ರದ್ದು ಬೇಗ ಕಂಪ್ಲೀಟ್ ಆಗಿಬಿಡುತ್ತೆ, 2 ತಿಂಗಳು 3 ತಿಂಗಳು ಈ ರೀತಿಯ ಒಂದು 6 ತಿಂಗಳಲ್ಲಿ ಕಂಪ್ಲೀಟ್ ಆಗಿಬಿಡುತ್ತೆ. ಕೆಲವ್ರದ್ದು 2 ವರ್ಷ 1 ವರ್ಷ ಈ ರೀತಿಯಾಗಿ ತಗೋತಾರೆ. ಸೊ ಕೆಲವರು ಏನ್ ಮಾಡ್ತಾರೆ, ನಮ್ದು ಬೇಗ ಕಂಪ್ಲೀಟ್ ಆಗಲಿ, ಬೇಗ ನಾವು ದುಡ್ಡನ್ನ ಮಾಡ್ಬೇಕಂತ ಅಂದು ಏನ್ ಮಾಡ್ತಾರೆ ಅಂತಂದ್ರೆ, ದುಡ್ಡು ಕೊಟ್ಬಿಟ್ಟು ತಮ್ಮ ಒಂದು ಸಬ್ಸ್ಕ್ರೈಬ್ಸ್ ಅನ್ನ ಪರ್ಚೇಸ್ ಮಾಡ್ಕೊಡೋದು ಅಥವಾ ವಾಚ್ ಅವರ್ನ ಪರ್ಚೇಸ್ ಮಾಡ್ಕೊಡೋದು ಈ ರೀತಿ ಮಾಡ್ತಾರೆ. ಸೊ ಆ ರೀತಿ ಮಾಡೋದ್ರಿಂದ ನಿಮ್ಮ ಚಾನೆಲ್ ಮಾನಿಟೈಸೇಷನ್ ಆನ್ ಕೂಡ ಆಗ್ಬೋದು, ಅರ್ನಿಂಗ್ ನಿಮ್ಗೆ ಚಾಲು ಕೂಡ ಆಗ್ಬೋದು, ಅದರಲ್ಲಿ ನಿಮ್ಗೆ ಅರ್ನ್ ಆಗೋದಿಲ್ಲ. ಸೊ ಮೇನ್ ಏನಪ್ಪಾ ಅಂತಂದ್ರೆ, ಯೂಟ್ಯೂಬ್ ಏನ್ ಹೇಳುತ್ತೆ ಅಂತಂದ್ರೆ, ನಿಮ್ಮ ಒಂದು ಯೂಟ್ಯೂಬ್ ಮಾನಿಟೈಸೇಷನ್ ಆದ್ಮೇಲೆ ಆ ಯೂಟ್ಯೂಬ್ ಅಲ್ಲಿ ಬರುವಂತ ವ್ಯೂಸ್ ಇಂದ ಅದರ ಆಡ್ ಇಂದ ನಿಮಗೆ ಒಂದು ದುಡ್ಡು ಬರುತ್ತೆ ಅಂತ ಹೇಳ್ತಾರೆ. ಸೊ ಆ ಒಂದು ಆಡ್ ಬರ್ಬೇಕಂತಂದ್ರೆ ನಮ್ಮ ಒಂದು ವಿಡಿಯೋನ ಜನ ನೋಡ್ಬೇಕು. ಸೊ ನಾವು ಜನ ನೋಡ್ಬೇಕಂದ್ರೆ ನಮ್ಮ ವಿಡಿಯೋ ಜನಗಳಿಗೆ ಇಷ್ಟ ಆಗಿರ್ಬೇಕು. ಸೊ ಇಷ್ಟ ಆಗಿ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರೋ ಅವರು ಖಂಡಿತವಾಗ್ಲೂ ನಮ್ಮ ಚಾನಲ್ನ ನೋಡ್ತಾರೆ, ಅದರಿಂದ ನಮಗೆ ವ್ಯೂಸ್ ಕೂಡ ಬರುತ್ತೆ. ಸೊ ನಾವು ದುಡ್ಡು ಕೊಟ್ಟು ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ಕೊಡೋದಾಗಿರ್ಬೋದು ಅಥವಾ ಸಬ್ಸ್ಕ್ರೈಬ್ನ ತೋರೋದಾಗಿರ್ಬೋದು ಮಾಡಿದ್ರೆ ಅಲ್ಲಿ ನಮಗೆ ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ, ಮತ್ತೆ ನಮ್ಮ ಒಂದು ಸಬ್ಸ್ಕ್ರೈಬ್ ಕೂಡ ಕಂಪ್ಲೀಟ್ ಆಗ್ತಾರೆ. ಆದ್ರೆ ಮುಂದಿನ ನಮ್ಮ ಒಂದು ಇದು ಯೂಟ್ಯೂಬ್ ಅರ್ನ್ ಮಾಡೋದಕ್ಕೆ ವ್ಯೂಸ್ ಬರೋಲ್ಲ. ಯಾಕಂದ್ರೆ ನಮ್ಮ ಒಂದು ಸಬ್ಸ್ಕ್ರೈಬ್ ಆಗಿರ್ಬೋದು, ವಾಚ್ ಆಗಿರ್ಬೋದು, ಎಲ್ಲ ವಾಚ್ ಅವರ್ಸ್ ಆಗಿರ್ಬೋದು ಎಲ್ಲ ಕೂಡ ಫೇಕ್ ಆಗಿರುತ್ತೆ. ಸೊ ಈ ರೀತಿಯಾಗಿ ನಮಗೆ ವಾಚ್ ಅಲ್ಲಿ ವ್ಯೂಸ್ ಅಲ್ಲಿ ನಮಗೆ ಜಾಸ್ತಿ ಯಾವ ಕೌಂಟ್ ಆಗಲ್ಲ. ನಮಗೆ ನಮ್ಮ ವಿಡಿಯೋನ ಯಾರು ಕೂಡ ನೋಡೋದಿಲ್ಲ. ಯಾಕಂತಂದ್ರೆ ಅವರು ಯಾವ ರೀತಿ ಮಾಡ್ತಾರೆ ಅಂತಂದ್ರೆ, ನಿಮ್ಮ ದುಡ್ಡು ಕೊಟ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಾಗಲಿ ಅಥವಾ ವಾಚ್ ಅವರ್ಸ್ ಅನ್ನ ಕಂಪ್ಲೀಟ್ ಮಾಡೋದಾಗಲಿ ಆದ್ರೆ ಅವ್ರ ಹತ್ರ ಸುಮಾರು ಕಂಪ್ಯೂಟರ್ಗಳು ಇರ್ತವೆ. ಕಂಪ್ಯೂಟರ್ಗಳಲ್ಲಿ ಪ್ರತಿಯೊಂದು ಅಕೌಂಟ್ ಅನ್ನ ಮಾಡಿಬಿಟ್ಟು ಅವರು ಆ ಅಕೌಂಟ್ ಸಬ್ಸ್ಕ್ರೈಬ್ ಮಾಡಿಸ್ತಾರೆ. ಅಲ್ಲಿ 1,000 ಸಬ್ಸ್ಕ್ರೈಬ್ ನಿಮಗೆ ಕಂಪ್ಲೀಟ್ ಆಯಿತು. ಮತ್ತೆ ಪ್ರತಿಯೊಂದು ಕಂಪ್ಯೂಟರ್ ಕೂಡ ನಿಮ್ಮ ವಿಡಿಯೋಗಳನ್ನ ಪ್ಲೇ ಮಾಡಿಬಿಟ್ಟು ಅದಕ್ಕೆ ವಾಚ್ ಅವರ್ಸ್ ಅನ್ನ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಸೊ ಅಲ್ಲಿಗೆ ಮಾತ್ರ ಅದು ಸೀಮಿತ ಆಗುತ್ತೆ. ಮುಂದೆ ನಿಮ್ಮ ವಿಡಿಯೋ ನೋಡೋಕೆ ಅಲ್ಲಿ ಜನ ಇರಲ್ಲ, ಸಬ್ಸ್ಕ್ರೈಬ್ ಕೂಡ ಯಾರು ಇರಲ್ಲ. ಯಾಕಂದ್ರೆ ಅಲ್ಲಿರುವಂತ ಎಲ್ಲ ಸಬ್ಸ್ಕ್ರೈಬ್ಸ್ ಕೂಡ ಫೇಕ್ ಆಗಿರ್ತವೆ. ಸೊ ಹಾಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ತುಂಬಾ ಹೊಡೆತ ಬೀಳುತ್ತೆ. ಸೊ ಹಾಗಾಗಿ ದಯವಿಟ್ಟು ಈ ತಪ್ಪುಗಳನ್ನ ಯಾರು ಕೂಡ ಮಾಡಕ್ಕೆ ಹೋಗ್ಬೇಡಿ. ಕಷ್ಟಪಟ್ಟು ಯೂಟ್ಯೂಬ್ ಅಲ್ಲಿ ನೀವು ವಿಡಿಯೋನ ಹಾಕಿ ನಿಮ್ಮ ಒಂದು ವಿಡಿಯೋನ ಜನ ಇಷ್ಟಪಟ್ಟರೆ, ಜನಗಳಿಗೆ ಇಷ್ಟ ಆದ್ರೆ ಖಂಡಿತವಾಗ್ಲೂ ರಿಟರ್ನ್ ಬಂದು ನಿಮ್ಮ ವಿಡಿಯೋಗೆ ನೋಡ್ತಾರೆ, ಮತ್ತೆ ಸಬ್ ಕೂಡ ನಿಮ್ಮ ಒಂದು ಚಾನಲ್ಗೆ ಅವರು ಆಗ್ತಾರೆ. ಸೊ ಈ ರೀತಿಯಾಗಿ ನೀವು ಮಾಡೋದನ್ನ ಕಲ್ತ್ಕೊಳ್ಳಿ. ಅದ್ಬಿಟ್ಟು ಶಾರ್ಟ್ಕಟ್ ಅಲ್ಲಿ ಈ ಒಂದು ತಪ್ಪನ್ನ ಯಾರು ಕೂಡ ಮಾಡಕ್ಕೆ ಹೋಗ್ಬೇಡಿ. ಪ್ರತಿಯೊಂದು ವಿಡಿಯೋದಲ್ಲೂ ಪ್ರತಿಯೊಂದು ಕಂಟೆಂಟ್ ಚೆನ್ನಾಗಿರಲಿ, ಯೂಸ್ಫುಲ್ ಆಗಿರುವಂತಹ ಕಂಟೆಂಟ್ಗಳನ್ನ ನೀವು ಕೊಡ್ತಾ ಹೋದ್ರೆ ಖಂಡಿತವಾಗ್ಲೂ ಯಾವುದೇ ರೀತಿಯಾಗಿ ಆಗ್ಲಿ ತೊಂದರೆ ಆಗಲ್ಲ. ಯಾಕಂತಂದ್ರೆ ಪ್ರತಿಯೊಂದು ನೀವು ವಿಡಿಯೋ ಕಂಟೆಂಟ್ ಒಳ್ಳೇದು ಆಗ್ತಾ ಇದ್ರೆ, ಜನಗಳಿಗೆ ಹೆಲ್ಪ್ ಆಗ್ತಾ ಇದ್ರೆ ಖಂಡಿತವಾಗ್ಲೂ ರಿಟರ್ನ್ ಬಂದು ನಿಮ್ಮ ಒಂದು ಚಾನಲ್ನ ಅವರು ನೋಡ್ತಾರೆ. ಸೊ ಹಾಗಾಗಿ ಈ ಒಂದು ಕೆಲಸ ನೀವು ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಅದ್ಬಿಟ್ಟು ಈ ಶಾರ್ಟ್ಕಟ್ ಅಲ್ಲಿ ಹೋಗ್ಬಿಟ್ಟು ದುಡ್ಡು ಕೊಟ್ಟು ಸಬ್ ತಗೊಳ್ಳೋದು, ವಾಚ್ ಅವರ್ಸ್ ತಗೊಳ್ಳೋದು ಮಾಡಿದ್ರೆ ಅದು ಯಾವುದು ಕೂಡ ನಿಮಗೆ ಯೂಸ್ ಆಗಲ್ಲ. ಜಸ್ಟ್ ನಿಮ್ಮ ಒಂದು ಯೂಟ್ಯೂಬ್ನ ಒಂದು ಕ್ರೈಟೇರಿಯಾ ಏನಿದೆ ಅದು ಕಂಪ್ಲೀಟ್ ಆಗುತ್ತೆ ಅಷ್ಟೇ. ಅದ್ಬಿಟ್ಟು ಅಲ್ಲಿ ನಿಮ್ಮ ಮೊನೋ ಆದ್ರೂ ಕೂಡ ನಿಮಗೆ ದುಡ್ಡು ಬರೋದಿಲ್ಲ. ಸೊ ನಿಮ್ಮ ಒಂದು ವ್ಯೂಸ್ ಇಂದ, ನಿಮ್ಮ ಒಂದು ಆಡ್ಸ್ ಇಂದ ದುಡ್ಡು ಬರುತ್ತೆ. ಸೊ ಆಡ್ಸ್ ರನ್ ಆಗ್ಬೇಕಂದ್ರೆ ಅಲ್ಲಿ ಒಂದು ವ್ಯೂಸ್ ಬರಲೇಬೇಕು. ಸೊ ವ್ಯೂಸ್ ಇಲ್ಲ ಅಂತಂದ್ರೆ ಆಡ್ಸ್ ಬರಲ್ಲ, ಆಡ್ಸ್ ಬರಲಿಲ್ಲ ಅಂತಂದ್ರೆ ನಿಮ್ಮ ಚಾನಲ್ ಅಲ್ಲಿ ಡಾಲರ್ ಆಗಲ್ಲ ಅಂದ್ರೆ ನಿಮಗೆ ದುಡ್ಡು ಬರೋದಿಲ್ಲ. ಸೊ ಇಷ್ಟನ್ನು ನೀವು ಕಂಪ್ಲೀಟ್ ಆಗಿ ತಿಳ್ಕೊಬೇಕಾಗುತ್ತೆ. ಸೊ ಯಾರು ಕೂಡ ಈ ತಪ್ಪನ್ನ ಮಾಡಕ್ ಹೋಗ್ಬಿಡಿ. ಕಷ್ಟಪಟ್ಟು ವಿಡಿಯೋ ಮಾಡಿ 1 ವರ್ಷ ಆಗಲಿ, 2 ವರ್ಷ ಆಗಲಿ, 3 ವರ್ಷ ಆಗಲಿ, ಖಂಡಿತ ಆಗಲಿ ಒಂದಿಲ್ಲ ಒಂದಿನ ನಿಮ್ಮ ಕಷ್ಟಪಟ್ಟ ಅಂತ ಒಂದು ನಿಮ್ಮ ಒಂದು ಪರಿಶ್ರಮಕ್ಕೆ ಪ್ರತಿಫಲ ಸಿಗುತ್ತೆ ಅನ್ನೋದು ನನ್ನ ಆಸೆ. ಸೊ ಹಾಗಾಗಿ ಯಾರು ಕೂಡ ಈ ಒಂದು ತಪ್ಪನ್ನ ಮಾಡಕ್ ಹೋಗ್ಬಿಡಿ. ಕೆಲವರು ಈ ರೀತಿ ಮಾಡ್ಕೋತಾರೆ, ಆಮೇಲೆ ಅವರ ಒಂದು ಮೊನೋ ಆಗೋದಿಲ್ಲ, ಆಮೇಲೆ ಅವರಿಗೆ ವ್ಯೂಸ್ ಬರಲ್ಲ, ಈ ರೀತಿ ತೊಂದರೆ ಆಗೋಗುತ್ತೆ. ಸೊ ಮತ್ತೆ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ, ಮತ್ತೆ ರಿಟರ್ನ್ ಮೊದಲಿಂದ ನೀವು ಸ್ಟಾರ್ಟ್ ಅನ್ನ ಮಾಡ್ಬೇಕಾಗುತ್ತೆ. ನಾವೊಂದು ಮೆಟಲ್ನ ಹತ್ಬೇಕಾದ್ರೆ ಫಸ್ಟ್ ಸ್ಟೆಪ್ ಇಂದ ಹಿಡಿದು ಸೆಕೆಂಡ್ ಥರ್ಡ್ ಹೀಗೆ ಸ್ಟೆಪ್ ಬೈ ಸ್ಟೆಪ್ ನಾವು ಹತ್ತಿ ಮೇಲೆ ನಾವು ರೀಚ್ ಆಗ್ತೀವಿ. ಅದ್ಬಿಟ್ಟು ಒಂದೇ ಸ್ಟೆಪ್ ಇಂದ ಡೈರೆಕ್ಟ್ 10ನೇ ಸ್ಟೆಪ್ಗೆ ಜಂಪ್ ಆಗ್ತೀನಿ ಅಂದ್ರೆ ಅದು ಆಗಕ್ಕೆ ಆಗಲ್ಲ. ಸೊ ಅದೇ ರೀತಿ ಯೂಟ್ಯೂಬ್ ಕೂಡ ನಾವು ಒಂದೇ ಸ್ಟೆಪ್ ಬೈ ನಾವು ಹೋಗ್ತಾ ಇರಬೇಕು. ಇನ್ನೊಂದೇನಪ್ಪಾ ಅಂತಂದ್ರೆ, ಬೇಗ ನಾವು ಈ ರೀತಿ ಗ್ರೋ ಮಾಡ್ಕೊಂಡಂತ ಚಾನಲ್ ಕೊನೆ ತನಕ ಉಳಿಯಲ್ಲ. ಇದು ನೆನಪಲ್ಲಿ ಇಟ್ಕೊಳ್ಳಿ.
ನಾವು ಕಷ್ಟಪಟ್ಟು ಶ್ರಮ ವಹಿಸಿ ಎಷ್ಟು ವರ್ಷಗಳ ಕಷ್ಟಪಟ್ಟು ಶ್ರಮ ವಹಿಸಿ ನಾವು ಯೂಟ್ಯೂಬ್ನ ತೊಗೊಂಡು ಬಂದಿರ್ತೀವಲ್ಲ ಅದು ಗ್ರೋ ಆಗಿಬಿಟ್ಟು ಒಂದಿಲ್ಲ ಕ್ಲಿಕ್ ಆದರೆ ಖಂಡಿತವಾಗಲೂ ಅದು ನಮ್ಮನ್ನ ಕೈ ಹಿಡಿಯುತ್ತೆ. ಇದು ನಿಮ್ಮ ನೆನಪಲ್ಲಿ ಇರಲಿ ಅಂತ ನಾನು ಕೇಳ್ಕೊತೀನಿ. ಸೊ ದಯವಿಟ್ಟು ಯಾರು ಈ ಒಂದು ರೀತಿ ಮಾಡಕ್ಕೆ ಹೋಗ್ಬೇಡಿ. ಯೂಟ್ಯೂಬಲ್ಲಿ ಶಾರ್ಟ್ಕಟ್ ಮಾರ್ಗವನ್ನ ಹಿಡಿಯಕ್ಕೆ ಹೋಗಬೇಡಿ. ಪ್ರತಿಯೊಬ್ಬರದು ಒಂದು ಲಕ್ ಮೇಲೆ ಅವಲಂಬಿತವಾಗಿರುತ್ತೆ. ಇನ್ನು ಕೆಲವರದು ಅವರು ಹಾಕುವಂಥ ವಿಡಿಯೋ ಮೇಲೆ ಇರುತ್ತೆ, ಇನ್ನು ಕೆಲವರದು ಅವರು ಕಷ್ಟಪಟ್ಟು ವಿಡಿಯೋ ಹಾಕೋದ್ರ ಮೇಲೆ ಅವರ ಒಂದು ಕಂಟೆಂಟ್ ಮೇಲೆ ಇರುತ್ತೆ. ಸೊ ಈ ರೀತಿಯಾಗಿ ನಿಮ್ಮ ಚಾನಲ್ಗಳು ಗ್ರೋ ಆಗ್ತಾ ಹೋಗುತ್ತೆ ಹೊರತು ಈ ಒಂದು ಶಾರ್ಟ್ಕಟ್ ಮಾರ್ಗದಿಂದ ನೀವು ಯಾವುದೇ ಒಂದು ಹಣವನ್ನ ಯಾವುದೇ ಒಂದು ಯೂಟ್ಯೂಬಲ್ಲಿ ಗ್ರೋ ಆಗೋದನ್ನ ಮಾಡೋಕ್ಕೆ ಆಗೋದಿಲ್ಲ. ಸೊ ಇದನ್ನು ನೀವು ತಲೆಯಲ್ಲಿ ಇಟ್ಕೊಂಡು ವಿಡಿಯೋಗಳನ್ನ ಮಾಡಿ ಹಾಕಿ ಅಂತ ಹೇಳಿ ಕೇಳ್ಕೊತೀನಿ. ಸೊ ದುಡ್ಡು ಕೊಟ್ಟರೆ ಕೇವಲ ಅದು 1,000 ಸಬ್ಸ್ಕ್ರೈಬರ್ಸ್ಗೆ ಮತ್ತು 4,000 ವಾಚ್ ಅವರ್ಸ್ಗೆ ಮಾತ್ರ ಸೀಮಿತವಾಗುತ್ತೆ ಹೊರತು ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಯಾವುದೂ ರೀತಿ ಗ್ರೋ ಹಾಕಿ ಆಗಲ್ಲ. ಸೊ ಈ ತಪ್ಪನ್ನ ಯಾರು ಮಾಡೋಕೆ ಹೋಗ್ಬೇಡಿ ಅಂತ ಹೇಳ್ಕೊಡ್ತೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ.